ಹಾಯ್ ಹಲೋ ವೆಲ್ಕಮ್ ಟು ನಮ್ಮ ವೆಸ್ಟೇಜ್ಗೆ. ಹೆಸರು ತ್ರಿವೇಣಿ, ನಂದು ಬಳ್ಳಾರಿ. ಸೊ ಇವತ್ತು ನಾನು ಒಂದು ವಂಡರ್ಫುಲ್ ಆದಂತಹ ವೆಸ್ಟೇಜ್ ಹೆಸರು ಸೋಪಿನ ಬಗ್ಗೆ ಇವತ್ತು ತಿಳಿಸುತ್ತೇನೆ. ಸೊ ಈ ಸೋಪುಗಳ ಬಗ್ಗೆ ತಿಳಿಸುವುದಕ್ಕಿಂತ ಮುಂಚೆ ಅದರ ಹಿಸ್ಟ್ರಿಯನ್ನು ನಾವು ತಿಳಿದುಕೊಳ್ಳೋಣ. ಸೊ ಅದೇನೆಂದರೆ ನಮ್ಮ ವೆಸ್ಟೇಜ್ ಹಸರ ಸೋಪ್. ವೆಸ್ಟೇಜ್ ಹಸರ ಸೋಪಿನಲ್ಲಿ TFM 76% ಇರುತ್ತೆ. ಅದನ್ನ ಗ್ರೇಡ್ 1 ಅಂತ ಹೇಳಿ ಕರೆಯುತ್ತಾರೆ. ಸೊ TFM ಎಂದರೆ ಕ್ವಾಲಿಟಿಯಿಂದ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಸೊ 75% ಇದ್ರೆ ಗ್ರೇಡ್ 1 ಅಂತ ಹೇಳಿ ಕರೆಯುತ್ತಾರೆ. ಸೊ ಅದೇ ರೀತಿ ನಮ್ಮ ವೆಸ್ಟೇಜ್ ಹಸರ ಸೋಪಿನಲ್ಲಿ ಸೋಪು ಬಗ್ಗೆ ಹೇಳುವುದೇನೆಂದರೆ ಇದರಲ್ಲಿ ತುಳಸಿ ಎಲೆ, ಬೇವಿನ ಎಲೆ ಮತ್ತು ಪುದೀನದಿಂದ ತಯಾರು ಮಾಡಿರ್ತಕ್ಕಂಥದ್ದು. ಸೊ ಇದರಲ್ಲಿ 3 ಇಂಗ್ರೀಡಿಗಳಿಂದ ತಯಾರಾಗಿರ್ತಕ್ಕಂಥ. ಸೊ ಇದು ಮೊದಲನೇದಾಗಿ ಬೇವಿನ ಎಲೆ. ಇದು ಪಿಂಪಲ್ಸ್ ಅನ್ನು ಬರದ ಹಾಗೆ ತಡೆಗಟ್ಟುತ್ತೆ. ಬಂದರ ಗುಣ ಇದು ಯೂಸ್ ಮಾಡೋದ್ರಿಂದ ಹೋಗುತ್ತೆ. ಸೊ ಮತ್ತೆ ಬೇವಿನ ಎಲೆ ಆಂಟಿಬಯೋಟಿಕ್ ನಿಂದ ಕೆಲಸ ಮಾಡಿಸುತ್ತೆ ಮತ್ತು ಮುಖದ ಮೇಲೆ ಡಸ್ಟ್, ಮಚ್ಚೆಗಳು, ಕಲೆಗಳು ಇದ್ರ ಗುಣ ಇದು ಹೋಗುತ್ತೆ ಯೂಸ್ ಮಾಡೋದರಿಂದ. ಸೊ ತುಳಸಿ ಎಲೆ ಎರಡನೇದಾಗಿ. ಸೊ ತುಳಸಿ ಎಂದರೆ ಇದು ಒಂದು ಔಷಧ. ಸೊ ಇವತ್ತು ಮನೆಯಲ್ಲಿ ಎಲ್ಲರೂ ತುಳಸಿ ಗಿಡವನ್ನು ಇಟ್ಟುಕೊಂಡು ಪೂಜೆ ಮಾಡುತ್ತಾರೆ ಮತ್ತು ಎಲ್ಲರೂ ಎಲೆಯನ್ನು ಗುಣ ತಿಂದು ಆರೋಗ್ಯವಾಗಿ ಬಹಳಷ್ಟು ಜನ ಇರುತ್ತಾರೆ. ಸೊ ಅದೇ ರೀತಿ ಇದು ಪಿಂಪಲ್ಸ್ ಅನ್ನು ಬರದ ಹಾಗೆ ತಡೆಗಟ್ಟುತ್ತೆ ಮತ್ತು ಕೆನ್ನೆಯ ಮೇಲೆ ಇರ್ತಕ್ಕಂಥ ಮಡಿಮೆ ಗುಳ್ಳೆಗಳನ್ನು ಕೂಡ ಇದು ಹೋಗಲಾಡಿಸುತ್ತೆ ಮತ್ತು ಚರ್ಮವನ್ನು ಮ್ಯಾಚರೈಸಿಂಗ್ ಮಾಡುತ್ತೆ. ಸೊ ಅದೇ ರೀತಿಯಾಗಿ ಮೂರನೇದು ಪುದೀನ. ಸೊ ಶರೀರದ ಮೇಲೆ ತಿಂಡಿ ಬಂದರೆ ಹೋಗುತ್ತೆ ಮತ್ತು ಪಿಂಪಲ್ಸ್ ಅನ್ನು ಬರದ ಹಾಗೆ ತಡೆಗಟ್ಟುತ್ತೆ. ಮುಖದ ಮೇಲೆ ಕಪ್ಪು ಕಲೆಗಳು ಬಂದರೆ ರಿಮೂವ್ ಮಾಡುತ್ತೆ ಮತ್ತು ನ್ಯಾಚುರಲ್ ಗ್ಲೋತ್ನೆಸ್ ಬರುವುದಾಗಿ ಸಹಾಯ ಮಾಡುತ್ತೆ ಮತ್ತು ಸ್ಕಿನ್ ಮತ್ತು ಸ್ಮಾರ್ಟ್ ಆಗಿ, ಸ್ಮೂತ್ ಆಗಿ, ಗ್ಲೋಯಿಂಗ್ ಬರುವಂತೆ ಸಹಾಯ ಮಾಡುತ್ತೆ. ಸೊ ಇದು ಡೈಲಿ ಯೂಸ್ ಮಾಡೋದ್ರಿಂದ ಬೆಳಗ್ಗಿನಿಂದ ಸಾಯಂಕಾಲ ತನ ಫ್ರೆಶ್ನೆಸ್ ಫೀಲಿಂಗ್ ಸಿಗುತ್ತೆ. ಸೊ ಇದು ಡೈಲಿ ಯೂಸ್ ಮಾಡೋದ್ರಿಂದ ಆರೋಗ್ಯವೂ ಸಿಗುತ್ತೆ ಮತ್ತು ಐಶ್ವರ್ಯವೂ ಸಿಗುತ್ತೆ. ಸೊ ನಿಮಗೆ ಈ ಸೋಪ್ ಇಷ್ಟವಾಗಿದ್ದಲ್ಲಿ ಕೆಳಗಿರ್ತಕ್ಕಂಥ ಸ್ಕ್ರೀನ್ ಅಲ್ಲಿ ಇರ್ತಕ್ಕಂಥ ನಂಬರ್ಗೆ ಫೋನ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ವಿಶ್ ಯು ವೆಲ್ತ್.